ಹಲೋ ವೀಕ್ಷಕರೇ, ನಾನು ಅಕ್ಷಯ್. ಫ್ರೀಡಮ್ ಟಿವಿಯ ವಿಶೇಷ ಸಂದರ್ಶನ. ಇವತ್ತು ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾಗಿದ್ದಂತಹ, ಜೊತೆಗೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾಗಿದ್ದಂತಹ ಗೋಪಾಲ್ ಗೌಡ ಅವರು, ನ್ಯಾಯಮೂರ್ತಿ ಗೋಪಾಲ್ ಗೌಡ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ವೆರಿ ಇಂಪಾರ್ಟೆಂಟ್ ಇಶ್ಯೂ. ಇಡೀ ಕರ್ನಾಟಕ ಮಾತ್ರ ಅಲ್ಲ, ದೇಶದಲ್ಲೂ ಕೂಡ ಸಾಕಷ್ಟು ಸುದ್ದಿಯಲ್ಲಿ ಇರುವಂಥದ್ದು. ಧರ್ಮಸ್ಥಳದಲ್ಲಿ ಹಲವು ಶವಗಳನ್ನು ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಸ್ವತಃ ಶವಗಳನ್ನು ಹೂತಿಟ್ಟಂತಹ ವ್ಯಕ್ತಿಯೇ ತಾನು ಪೊಲೀಸರಿಗೆ ಬಂದು ದೂರನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಗೋಪಾಲ್ ಗೌಡ ಅವರು ಕೂಡ ಧ್ವನಿಯನ್ನು ಎತ್ತಿದ್ದಾರೆ. ಪಾರದರ್ಶಕವಾಗಿ ತನಿಖೆ ಆಗಬೇಕು, ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು, ಅದು ಎಷ್ಟೇ ಪ್ರಭಾವಿಗಳಾದರೂ ಸರಿ ಅವರ ವಿರುದ್ಧ ಶಿಕ್ಷೆಗಳಾಗಬೇಕು ಅಂತೇಳಿ. ಸೊ ಅವ್ರ ಜೊತೆಗೆ ಈಗ ನಾವು ಮಾತಾಡೋಣ. ಸರ್, ಮೊದಲನೆಯ ಪ್ರಶ್ನೆ, ಈಗ 1998ರಿಂದ 2004ರವರೆಗೆ ಧರ್ಮಸ್ಥಳದಲ್ಲಿದ್ದಂಥ ಒಬ್ಬ ವ್ಯಕ್ತಿ, ನಾನು ಕೆಲಸ ಮಾಡ್ತಾ ಇದ್ದೆ, ನನ್ನ ಕೈಯಲ್ಲಿ ಇಂತಹ ಕೃತ್ಯಗಳನ್ನು ಮಾಡಿಸ್ತಾ ಇದ್ರು, ಶವಗಳನ್ನು ಉಳಿಸ್ತಾ ಇದ್ರು, ಆ ಡೆಡ್ ಬಾಡಿಗಳ ಚಿತ್ರಣವನ್ನು ಕೂಡ ಕೊಟ್ಟಿದ್ದಾನೆ. ಅತ್ಯಾಚಾರದ ಗುರುತುಗಳಿದ್ವು ಅವುಗಳ ಮೇಲೆ, ನಾನೇ ಡೀಸೆಲ್ ಆಗಿ ಸುಡುವಂತೆ ನನ್ನ ಮೇಲೆ ಒತ್ತಡವನ್ನು ಹೇರಲಾಗಿದೆ ಅಂತೇಳಿ. ಸೊ ಈಗ ಆತ ದೂರನ್ನು ಕೊಟ್ಟಿದ್ದಾನೆ. ದೊಡ್ಡ ಮಟ್ಟದ ಸೆನ್ಸೇಷನ್ ಕ್ರಿಯೇಟ್ ಆಗಿದೆ, ಇಡೀ ದೇಶದಲ್ಲೇ ಕ್ರಿಯೇಟ್ ಆಗಿದೆ. ರಾಷ್ಟ್ರೀಯ ಮಾಧ್ಯಮಗಳು ಕೂಡ ಈ ಸುದ್ದಿಯನ್ನು ಈಗ ಕವರ್ ಮಾಡ್ತಾ ಇದ್ದಾರೆ. ಸೊ ಇನ್ವೆಸ್ಟಿಗೇಷನ್ನ ಪ್ರೋಸೆಸ್ಗೆ ಸಂಬಂಧಪಟ್ಟಾಗೆ ನೀವು ಮೊನ್ನೆ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು, ತುಂಬ ಡಿಲೇ ಆಗ್ತದೆ ಅಂತ. ಹೌದು, ಸಾಕ್ಷಿ ಫಿರ್ಯಾದುದಾರ ಮಾಜಿ ಧರ್ಮಸ್ಥಳ ಕ್ಷೇತ್ರದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದ ಒಬ್ಬ ವ್ಯಕ್ತಿ ಮುಂದೆ ಬಂದು ಈ ರೀತಿ ಸಾಮೂಹಿಕ ರೇಪ್ ಮತ್ತು ಮರ್ಡರ್ಸು ನಡೆದಿದೆ, ಆ ಹೆಣ್ಣುಗಳನ್ನೆಲ್ಲ ಕೂಡ ನಾನು ಧರ್ಮಸ್ಥಳದ ಕ್ಷೇತ್ರದಲ್ಲಿ ಕೂತಿದ್ದೀನಿ, ಅದನ್ನು ಸಾರ್ವಜನಿಕ ದೃಷ್ಟಿಗೆ ತೆಗೆದಿದ್ದಾರೆ. ಆ ಕಂಪ್ಲೇಂಟನ್ನು ಜೂರಿಸ್ಡಿಕ್ಷನಲ್ ಪೊಲೀಸ್ ಠಾಣೆಯವರು ದಾಖಲು ಮಾಡಿಕೊಂಡು ವರ್ತಮಾನದ ವರದಿಯನ್ನು 25 ಅಂತೇಳಿ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಆ ಪ್ರಥಮ ವರದಿ ಪ್ರಕಾರ ಆ ಸಾಕ್ಷಿ ಫಿರ್ಯಾದಾರನ ಬೆಳ್ತಂಗಡಿ ಜೂರಿಸ್ಡಿಕ್ಷನಲ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಹಳೆಯ ಕ್ರಿಮಿನಲ್ ಪ್ರೊಸೀಜರ್ ಕೋಡು ಕಲಂ 164 ಮತ್ತು ಇವಾಗ ಬದಲಾವಣೆ ಆಗಿರ್ತಕ್ಕಂತಹ BNSS 183ರ ಕಲಂ ಅಡಿಯಲ್ಲಿ ಅವರ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ. ಕಾನೂನಿನ ಪ್ರಕಾರ, ತೀರ್ಪುಗಳ ಪ್ರಕಾರ ಅಂತಹ ಸ್ಟೇಟ್ಮೆಂಟು ಬಹಳ ಮುಖ್ಯವಾಗಿರ್ತಕ್ಕಂಥ ಈ ಅಪರಾಧಗಳಿಗೆ ಸಾಕ್ಷಿಯಾಗಿರ್ತದೆ. 3 ವಾರ ಆದರೂ ಕೂಡ ಬಹಳ ಮಂದಗತಿಯಲ್ಲಿ ತನಿಖೆ ನಡೀತಾ ಇರೋದ್ರಿಂದ ಸಾರ್ವಜನಿಕರ ಪರವಾಗಿ ಮತ್ತು ಶಾಸನಬದ್ಧ ಆಳ್ವಿಕೆ ಅದನ್ನು ಸಮರ್ಥಿಸ್ಕೊಳ್ತಕ್ಕಂತಹ ಪಬ್ಲಿಕ್ ಸ್ಪಿರಿಟೆಡ್ ಲಾಯರ್ಸು ಮತ್ತು ಸೋಷಿಯಲ್ ಆ್ಯಕ್ಟಿವಿಸ್ಟ್ಸ್ ಎಲ್ಲ ಒಂದು ಮನವಿ ಪತ್ರವನ್ನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದಾರೆ. ಅದು ಕಳೆದ ಬುಧವಾರ ಮುಖ್ಯಮಂತ್ರಿಗಳು ಅವರಿಗೆ ಆಶ್ವಾಸನೆ ನೀಡಿದರು. ಇದನ್ನು ಪೊಲೀಸ್ ಅಧಿಕಾರಿಗಳು SIT ತನಿಖೆ ಮಾಡ್ತಕ್ಕಂಥದ್ದಕ್ಕೆ ರಚನೆ ಮಾಡಬೇಕೇ ಬೇಡವೆ ಅಂತಕ್ಕಂಥ ಆಲೋಚನೆ ಮಾಡಿ ತೀರ್ಮಾನ ತಗೊಳ್ತೀನಿ. ಸಕಾರಾತ್ಮಕವಾಗಿ ಅವರು ಹೇಳಿದ್ದಾರೆ ಅಂತ ಹೇಳಿ ಆ ವಕೀಲರು ಹೇಳಿದ್ದಾರೆ. ಈ ವಿಚಾರವನ್ನು ನಾವು ಕಳೆದ ಗುರುವಾರ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ನಾನು ಭಾಗಿಯಾಗಿದ್ದೆ. ಅದು ಆವಾಗ ಹೇಳಿದ್ದೀವಿ, ಇಂತಹ ಒಂದು ಘೋರವಾದ ಒಂದು ಮಾಸ್ ಮರ್ಡರ್ ಅಲ್ಲ, ಒಂದು ರೇಪ್ ಅಲ್ಲ, ಸಾಮೂಹಿಕ ರೇಪ್ಗಳಾಗಿದ್ದರಿಂದ ಇದು ಬಹಳ ಘೋರವಾದ ಅಪರಾಧಗಳಾಗಿರ್ತವೆ. ಆದ್ದರಿಂದ ಸಾಕ್ಷಿದಾರನೇ ಯಾರು ಹೂತಿದ್ದೀನಿ ಅಂತ ಹೇಳ್ತಾನೋ ಆತನೇ ಫಿರ್ಯಾದನ್ನು ನೀಡಿ ನಾನು ತೋರಿಸ್ತೀನಿ ಎಲ್ಲೆಲ್ಲಿ ಹೆಣೆಗಳನ್ನು ಹೂತಿದ್ದೀನಿ, ಅವರ ಕಳೆಯ ಬರಹಗಳನ್ನು ಹೊರತೆಗೆದು DNA ಕಳಿಸಿ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ಸ್ ಮತ್ತು FSLC ಅವ್ರನ್ನ ಕರೆಸಿ ಅದನ್ನು ಎಕ್ಸ್ಹ್ಯೂಮ್ ಮಾಡಿದೆ
ಮಾಜರ್ಗಳನ್ನು ಬರೆದು ತನಿಖೆ ಸರಿಯಾದ ದಿಕ್ಕಿನಲ್ಲಿ ನಡೀಬೇಕು. ಎಲ್ಲ ಸಾಕ್ಷಿಗಳ ಪುರಾವೆಗಳನ್ನು ಶೇಖರಣೆ ಮಾಡ್ತಕ್ಕಂತಹ ಆದ್ಯ ಕರ್ತವ್ಯ ಪೊಲೀಸ್ನವ್ರದ್ದಾಗಿರ್ತದೆ. ಕಾರಣ ಈ ಸ್ವತಂತ್ರ ಭಾರತ ದೇಶದಲ್ಲಿ ಶಾಸನಬದ್ಧ ಆಳ್ವಿಕೆ ಇದೆ ಮತ್ತು ನಾಗರಿಕ ಸಮಾಜದ ವ್ಯವಸ್ಥೆಯಲ್ಲಿ ನಾವು ಎಲ್ಲರೂ ಜೀವನ ಮಾಡ್ತಿದ್ದೀವಿ. ಆದ್ದರಿಂದ ಪೊಲೀಸ್ ಅಧಿಕಾರಿಗಳ ಜವಾಬ್ದಾರಿ ತನಿಖೆ ತ್ವರಿತ ರೀತಿಯಲ್ಲಿ ನಡೀಲಿಲ್ಲ. ಆದ್ದರಿಂದ ಬಹಳ ಘೋರವಾದ ಅಪರಾಧ ಒಂದಲ್ಲ ಭಾಳಷ್ಟು ಅಪರಾಧಗಳು ಸಾಮೂಹಿಕ ರೇಪ್ ಮತ್ತು ಮರ್ಡರ್ ಆಗಿರೋದ್ರಿಂದ ಇದನ್ನು ಒಂದು ಮೇಲಿನ ಅಧಿಕಾರಿಗಳ ಪೊಲೀಸ್ ಅಧಿಕಾರಿಗಳು ಸಮಿತಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳಿ ರಚನೆ ಮಾಡಬೇಕು. ಇದನ್ನು ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ಆಗಲಿ ಅಥವಾ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ಆಗಲಿ ಮಾನಿಟರ್ ಮಾಡಬೇಕು ಅಂತಕ್ಕಂಥ ಒಂದು ಬೇಡಿಕೆ ಸಾರ್ವಜನಿಕರದ್ದಾಗಿದೆ. ಸರ್, ಈಗ ಮುಖ್ಯಮಂತ್ರಿಗಳು ನಿನ್ನೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಯಾರ ಒತ್ತಡಕ್ಕೂ ಮಣಿಯಲ್ಲ, ಬಟ್ ಪೊಲೀಸರ ಮಾಹಿತಿ, ಪೊಲೀಸರ ಅಭಿಪ್ರಾಯವನ್ನು ಪಡೆದು ನಾನು ಮುಂದಿನ ಹೆಜ್ಜೆ ನೀಡ್ತೀನಿ ಅಂತೇಳಿ ಅಂತ ಹೇಳಿಕೆಗೆ ನಾವು ಸ್ವಾಗತಾರ್ಹ. ಪೊಲೀಸ್ನವರು ಈ FIRನಲ್ಲಿ ಮಂದಗತಿಯಲ್ಲಿ ತನಿಖೆಯನ್ನು ನಡೆಸ್ತಾ ಇರೋದ್ರಿಂದ ಭಾಳಷ್ಟು ಜನರು, ಸಾಮಾಜಿಕ ಚಿಂತಕರು, ಬುದ್ಧಿಜೀವಿಗಳು, ವಕೀಲರುಗಳು ಎಲ್ಲರೂ ಕೂಡ ಒತ್ತಾಯ ಮಾಡ್ತಿದ್ದಾರೆ. ಮಂದಗತಿಯಲ್ಲಿ ನಡೀತಾ ಇರೋದ್ರಿಂದ ಇದಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು ಈ ಘೋರವಾದ ಅಪರಾಧಗಳು ಒಂದಲ್ಲ ಭಾಳಷ್ಟು ಆಗಿದೆ. ಆದ್ದರಿಂದ ದಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು ಮೇಲಧಿಕಾರಿಗಳನ್ನ ಒಳಗೊಂಡು ತನಿಖೆ ಮಾಡ್ತಕ್ಕಂಥ ಕೆಲಸ ಆಗಬೇಕು ಈ ಅಪರಾಧಗಳಲ್ಲಿ ಅಂತ ಸಾರ್ವಜನಿಕರ ಒತ್ತಾಯ. ಪೊಲೀಸ್ನವರ ಅಭಿಪ್ರಾಯ ಪಡೆದು ಸ್ಪೆಷಲ್ ಇನ್ವೆಸ್ಟಿಗೇಷನು ಸಮಿತಿಯನ್ನು ರಚನೆ ಮಾಡ್ತಕ್ಕದ್ದು ಕೇಳಿದರೆ, ಈಗಾಗಲೇ ನಡವಳಿಕೆಗಳನ್ನು ನೋಡಿದಾಗ 3 ವಾರ ಆಗಿದೆ, ಒಂದು ಶವ ಎಕ್ಸ್ಹ್ಯೂಮ್ ಮಾಡಲಿಲ್ಲ. ಕಳೆದ ಬುಧವಾರ ದಿವಸನೋ ಮಂಗಳವಾರನೋ ಇಬ್ಬರು ವಕೀಲರು ಸಾಕ್ಷಿ ಫಿರ್ಯಾದಾರರ ಸಮ್ಮುಖದಲ್ಲಿ ಎಕ್ಸ್ಹ್ಯೂಮ್ ಮಾಡಬೇಕು ಅಂತೇಳಿ ಪೊಲೀಸ್ನವರಿಗೆ ತನಿಖಾಧಿಕಾರಿಗೆ ತಿಳಿಸಿದ್ರೆ, ಅಲ್ಲಿ ಹೋಗಿ ಕಾಯ್ತಾ ಇದ್ದರೆ 1 ಗಂಟೆ ಆದರೂ 2 ಗಂಟೆ ಆದರೂ ಕೂಡ ಅಲ್ಲಿ ಹೋಗಿಲ್ಲಂತೆ. ಇದು ಏನು ತೋರಿಸುತ್ತದೆ? ಅವರು ಈ ಕೇಸ್ನಲ್ಲಿ ಹೆಚ್ಚಿನ ಮುತುವರ್ಜಿಯನ್ನು ತ್ವರಿತ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡಿಸಬೇಕಾಗಿರ್ತಕ್ಕಂಥ ಕರ್ತವ್ಯ ಇನ್ವೆಸ್ಟಿಗೇಷನ್ ಆಫೀಸರ್ದಾಗಿತ್ತು. ಈ ರೀತಿ ಮಾಡಲಿಲ್ಲ, ನಡೀಲಿಲ್ಲ. ಆದ್ದರಿಂದ ಅವರ ಅಭಿಪ್ರಾಯವನ್ನು ಪಡೆದರೆ ಏನು ಹೇಳ್ತಾರೆ? ಬೇಡ, ನಾವೇ ಮಾಡ್ತೀವಿ ಅಂತ ಹೇಳ್ತಾರೆ. ಇನ್ನೂ ಮಂದಗತಿಯಲ್ಲಿ ಇದೇ ರೀತಿ ಹೋಗಲಿ ಅಂತ. ಇದರ ಅರ್ಥ ಏನು? ಇದನ್ನು ಗಮನಿಸಬೇಕಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು. ದೇ ಡೋಂಟ್ ವಾಂಟ್ ಟು ಡಿಗ್ ದ ಟ್ರೂತ್. ನೋ, ಐ ಡೋಂಟ್ ನೋ. ಸಾರ್ವಜನಿಕರು ಇವಾಗ ಸತ್ಯಾಂಶ ಏನಿದೆ, ಈ ಅಪರಾಧಗಳ ತನಿಖೆ ಆದರೆ ಮಾತ್ರ ಸತ್ಯಾಂಶ ಹೊರಬರ್ತದೆ ಅಂತಕ್ಕಂಥದ್ದು ಜನರ ಒಂದು ಗಾಢವಾದ ಒಂದು ಬೇಡಿಕೆ. ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ನಾವು ಗಮನಿಸ್ತೀವಿ. ಅವರ ಹೇಳಿಕೆ ಪೊಲೀಸ್ ಅಧಿಕಾರಿಗಳ ಅಭಿಪ್ರಾಯವನ್ನು ಪಡೆದು SIT ಬೇಕಾ ಬೇಡ ಅಂತಕ್ಕಂಥ ತೀರ್ಮಾನ ಅವ್ರು ತಗೊಳ್ತಕ್ಕಂಥದ್ದು ಅದು ಸಮಂಜಸ ಅಲ್ಲ ಅಂತ ನನ್ನ ಅಭಿಪ್ರಾಯ. ಕಾರಣ ಅಂತ ಹೇಳಿದರೆ, ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು, ಜನರು ಬೇಡಿಕೆ ಮುಖ್ಯಮಂತ್ರಿಗಳಲ್ಲಿ ಏನಿದೆ ಅಂತ ಹೇಳಿದರೆ ಮಂದಗತಿಯಲ್ಲಿ ನಡೀತಾ ಇದೆ. ಒಂದು ಅಪರಾಧ, ಒಂದು ಮರ್ಡರ್ ಅಲ್ಲ, ಇದು 100 ಮರ್ಡರ್ಗಳಾಗಿದೆ ಅಂತ ಸಾಕ್ಷಿ ಹೇಳ್ತಾ ಇದ್ದಾನೆ. 3 ವಾರ ಆದರೂ ಕೂಡ ಒಂದು ಡೆಡ್ ಬಾಡಿ, ಒಂದು ಕಳಬೆರಹೆಯನ್ನು ಎಕ್ಸ್ಹ್ಯೂಮ್ ಮಾಡೋಕ್ಕೆ ಆಗ್ತಾ ಇಲ್ಲ. ಅವರು DNA ಸ್ಪೆಷಲಿಸ್ಟ್ನ ಕರೀಲಿಲ್ಲ, ಫಿಂಗರ್ ಪ್ರಿಂಟ್ಸ್ನವ್ರು ಕರೀಲಿಲ್ಲ, FSLನವ್ರನ್ನ ಕರೀಲಿಲ್ಲ. ಚೀಫ್ ಮಿನಿಸ್ಟರ್ ಈ ಹೇಳಿಕೆಯನ್ನು ನೀಡುವಾಗ 3 ವಾರದಲ್ಲಿ ಈ ಜೂರಿಸ್ಡಿಕ್ಷನಲ್ ತನಿಖಾಧಿಕಾರಿ ಏನೆಲ್ಲ ಇನ್ವೆಸ್ಟಿಗೇಷನ್ ಎಷ್ಟು ಮಾಡಿದ್ದೀಯಾ, ಹೆಂಗೆ ಮಾಡಿದ್ದೀಯಾ, ಏನೇನು ಪುರಾವೆಗಳು ಮಾಡಿದ್ದೀಯಾ ಅಂತ ಯಾಕೆ ಕೇಳಲಿಲ್ಲ? ಅದು ಕೇಳಿ ಆದ ಮೇಲೆ ಅದು ತೃಪ್ತಿಕರವಾಗಿ ಇದ್ದಿದ್ದರೆ ಆ ರೀತಿ ಹೇಳಿಕೆ ಸಮಂಜಸವಾಗಿತ್ತೋ ಏನೋ ನನಗೆ ಗೊತ್ತಿಲ್ಲ. ಆದರೆ ಈ ರೀತಿಯ ಹೇಳಿಕೆ ಮುಖ್ಯಮಂತ್ರಿಯಿಂದ ನಾವು ಹೇಳುವುದು ಅದು ಸಮಂಜಸ ಅಲ್ಲ ಅಂತ ನನ್ನ ಅಭಿಪ್ರಾಯ. ಕಾರಣ ಅಂದರೆ ಮುಖ್ಯಮಂತ್ರಿಗಳು ನಾಗರಿಕ ಸಮಾಜದ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ದೇಶದ ಜನರೆಲ್ಲರೂ ಕೂಡ, ರಾಜ್ಯದ ಜನರು ಅವರಿಂದ ಬಯಸ್ತಾರೆ
ಒಂದು ಶಾಸನಬದ್ಧ ಆಳ್ವಿಕೆ ಆಗಬೇಕು. ಜನರು ಭಯಭೀತಿಯಿಂದ ಬದುಕ್ತಕ್ಕಂತಹ ಒಂದು ಸಮಾಜದ ವ್ಯವಸ್ಥೆಯಲ್ಲಿ ರಕ್ಷಣೆ ಜನರಿಗೆ ನೀಡಬೇಕು. ಈ ಸರ್ಕಾರದ ದಿಂದ ಈ ರೀತಿಯ ಅಪರಾಧಗಳಾದರೆ ಯಾರೇ ಎಷ್ಟೇ ಪ್ರಭಾವಶಾಲಿಗಳಾಗಿದ್ದರೂ ಕೂಡ ತನಿಖೆ ಮಾಡಿ ಅವ್ರನ್ನ ಕಾನೂನಿನ ತನಿಖಾ ಅಧಿಕಾರಿಗಳ ಅಭಿಪ್ರಾಯದ ಮೇಲೆ SIT ಬೇಕಾ ಬೇಡ ಅಂತಕ್ಕಂಥ ತೀರ್ಮಾನ ತಗೊಳ್ತಕ್ಕಂಥದ್ದು ಅವರ ತೀರ್ಮಾನ ಆಗೋದಿಲ್ಲ. ಅವರು ಸ್ವತಃ ತೀರ್ಮಾನ ಮತ್ತು ಜನರ ಬೇಡಿಕೆ, ಸಾರ್ವಜನಿಕರ ಬೇಡಿಕೆ 3 ವಾರದಲ್ಲಿ ಈ ತನಿಖೆನೇ ನಡೀತಾ ಇಲ್ಲ ಸರಿಯಾದ ರೀತಿಯಲ್ಲಿ ಅಂತ. ಅದೊಂದೇ ಅಲ್ಲ, ಇವಾಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಈ FIR ಪ್ರಥಮ ವರದಿ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟು 25 3 ವಾರಗಳ ಹಿಂದೆ ದಾಖಲಾಗಿದೆ. ಒಂದೇ ಒಂದು ಈ ಸಾಕ್ಷಿಯನ್ನು 183 164 ರಿಪೀಲ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನಲ್ಲಿ ನಡೆದಿದೆ. ಇದು ಭಾಳ ಪ್ರಬಲವಾಗಿರ್ತಕ್ಕಂಥ ಸಾಕ್ಷಿ ಪುರಾವೆ. ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಅಲ್ಲಿ ಆತನ ಏನು ಹೇಳಿದ್ದಾನೆ ಅಂತಕ್ಕಂಥ ಕೆಲವು ವಿಚಾರಗಳು ಲೀಕ್ ಮಾಡಿದ್ದಾರೆ ಅಂತ ಯಾರು ಮಾಡಿದ್ದಾರೆ? ಈ ಸಾಕ್ಷಿ ಮಾಡಿದ್ದಾನ? ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರ? ಇದನ್ನು ಕಳೆದ ಬುಧವಾರ ಒಂದು ಪತ್ರ ಬರೆದಿದ್ದಾರೆ 2 ಲಾಯರ್ಗಳು, ಮಂಗಳೂರು ಲಾಯರ್ಸ್, ಇಲ್ಲಿ ಪ್ರಾಕ್ಟೀಸ್ ಮಾಡೋರು. ಸುಪ್ರೀಂ ಕೋರ್ಟ್ CJ ಎಲ್ಲರಿಗೂ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಬರೆದಿದ್ದಾರೆ, ಕರ್ನಾಟಕ ಚೀಫ್ ಜಸ್ಟಿಸ್ ಬರೆದಿದ್ದಾರೆ, ಚೀಫ್ ಮಿನಿಸ್ಟರ್ಗೆ ಬರೆದಿದ್ದಾರೆ, ಆಮೇಲೆ ಹೋಮ್ ಮಿನಿಸ್ಟ್ರಿಗೆ ಬರೆದಿದ್ದಾರೆ, ಎಲ್ಲ ಬರೆದಿದ್ದಾರೆ. ಇದು ಪಬ್ಲಿಕ್ ಡೊಮೈನ್ನಲ್ಲಿದೆ. ಅದನ್ನು ಕೂಡ ಪರಿಶೀಲನೆ ಮಾಡ್ತಕ್ಕಂಥ ಜವಾಬ್ದಾರಿ ಸರ್ಕಾರದ್ದಾಗಿರ್ತದೆ. ಗೃಹ ಮಂತ್ರಿಗಳಿಗೂ ಈ ಜವಾಬ್ದಾರಿ ಇದೆ, ಮುಖ್ಯಮಂತ್ರಿಗಳಿಗೂ ಜವಾಬ್ದಾರಿ ಇದೆ. ನಾನು ಕೇಳ್ಪಟ್ಟೆ ಗೃಹ ಮಂತ್ರಿಗಳು ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದರೆ, ಇಂತಹದ್ದು ಪಬ್ಲಿಕ್ ಡೊಮೈನಲ್ಲಿ ಎಲ್ಲ ಪತ್ರಿಕೆಗಳಲ್ಲಿ ಮತ್ತು ಈ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಪ್ರತಿ ಕ್ಷಣ ಇದು ಬರ್ತಾ ಇದೆ. ಗೃಹ ಮಂತ್ರಿ ನನಗೇನು ವಿಚಾರಣೆ ಗೊತ್ತಿಲ್ಲ ಅಂತ ಅವರು ಹೇಳಿಕೆ ನೀಡಬೇಕಾಗಿತ್ತು. ನಿರ್ಭೀತಿಯಿಂದ ಇರಿ ನೀವು, ಇದನ್ನು ನಾವು ನಿಷ್ಪಕ್ಷಪಾತವಾಗಿ ತ್ವರಿತವಾಗಿ ತನಿಖೆಯನ್ನು ಮಾಡಿಸ್ತಕ್ಕಂತಹದ್ದು ಜವಾಬ್ದಾರಿ ಗೃಹ ಇಲಾಖೆಗೆ ಇದೆ ಅಂತ ಹೇಳಿ ಗೃಹ ಮಂತ್ರಿ ಬರಬೇಕಾಗಿತ್ತು. ಗೃಹ ಮಂತ್ರಿ ಹೇಳದೇ ಇರುವಾಗ ಚೀಫ್ ಮಿನಿಸ್ಟ್ರು ಇದನ್ನು ಕೈಗೆ ತೆಗೆದುಕೊಂಡು ಸರಿಯಾದ ಕ್ರಮ ತಗೋಬೇಕು. ಪೊಲೀಸ್ನವರ ಅಭಿಪ್ರಾಯ ಪಡೆದು ಆಮೇಲೆ ನಾನು ಮಾಡ್ತೀನಿ ಅಂತಕ್ಕಂಥದ್ದು ಸರಿಯಿಲ್ಲ. ಮತ್ತು ನಾನು ಇನ್ನೊಂದು TVಯಲ್ಲಿ ಕೇಳ್ಪಟ್ಟೆ, ಇದು ಎತ್ತಿ ತಂದರೆ ಕೊಟ್ಟಿಗೆಗೆ ಕಟಾಕಿ ಅಂತ ಹೇಳಿ. ಈ ಉತ್ತರ ಯಾರೋ ಒಬ್ಬ ವರದಿಗಾರ ಕೇಳಿದ್ದಕ್ಕೆ, ಅದು ಇಲ್ಲಿ ಎತ್ತು ಈತಿರುವುದಲ್ಲ, ಇಲ್ಲಿ ಹಸುನೇ ಕರುವನ್ನ ಈತಿರುವುದು. ಸಾಕ್ಷಿ ಬಂದು ಹೇಳಿ ಈ ರೀತಿ ಆಗಿದೆ, ನಾನು ಹೂಣಿದ್ದೀನಿ, ನಾನು ಹೇಳ್ತೀನಿ ಯಾರೆಲ್ಲ ಇದು ಅಪರಾಧಗಳು ಮಾಡಿದ್ದಾರೆ, ಸಾಮೂಹಿಕ ರೇಪು ಮತ್ತು ಮರ್ಡರ್ ಮಾಡಿದ್ದಾರೆ ಅಂತೇಳಿ ಸಾಕ್ಷಿ ಹೇಳ್ತಾ ಇದ್ದಾನೆ. ಆದ್ದರಿಂದ ಅವರು ಹೇಳಿರ್ತಕ್ಕಂಥ ಗಾದೆ ಇದಕ್ಕೆ ಅನ್ವಯಿಸುವುದಿಲ್ಲ. ಇದು ಚೀಫ್ ಮಿನಿಸ್ಟರ್ ಅವರು ಭಾಳ ಜವಾಬ್ದಾರಿಯುತವಾಗಿ ಸಾರ್ವಜನಿಕರಿಗೆ ಹೇಳುವಾಗ ಭಾಳ ಜವಾಬ್ದಾರಿಯುತವಾಗಿ ಹೇಳ್ತಾರೆ ಅಂತಕ್ಕಂಥ ಗಾಢವಾದ ನಂಬಿಕೆ ನಮಗಿದೆ. ಆದರೆ ಈ ರೀತಿಯ ಹೇಳಿಕೆ ಇದು ಜನರು ಒಪ್ತಕ್ಕಂತಹ ಹೇಳಿಕೆ ಅಲ್ಲ ಅಂತ ನನ್ನ ಅಭಿಪ್ರಾಯ. ಸರ್, ಈಗ ದಕ್ಷಿಣ ಕನ್ನಡ SP ಅವರು ಹೇಳಿದ್ದಾರೆ, ಇನ್ ಕೇಸ್ ಬಾಡಿನ ಡಿಗ್ ಮಾಡೋಕ್ಕೆ ಏನಾದರೂ ಶುರು ಮಾಡಿದ್ರೆ ನಾವು ಆ ದೂರು ಕೊಟ್ಟಂತಹ ವ್ಯಕ್ತಿಯೇ ನಾಪತ್ತೆ ಆಗ್ಬೋದು ಅಥವಾ ಓಡಿ ಹೋಗುವಂತಹ ಇನ್ಫಾರ್ಮೇಷನ್ ನಮಗೆ ಒಂದು ಸಿಕ್ಕಿದೆ ಅಂತೇಳಿ. ಅದು ಅಂಥ ಇನ್ಫಾರ್ಮೇಷನ್ ಎಲ್ಲಿಂದ ಬಂದಿದೆ? ಅವನು ಓಡೋಗ್ತಾನೆ ಅಂತ ಹೇಳಿದರೆ ಅವನು ಯಾಕೆ ಬಂದು ಕಂಪ್ಲೇಂಟ್ ಕೊಡ್ತಾನೆ? ಅವನು ಯಾಕೆ ಹೋಗಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ 164 183 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ? ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು, ಈ ರೀತಿಯ ಊಹಾಪೋಹಗಳು ಮಾಡ್ತಾ ಇರೋದ್ರಿಂದ ಈ SP-ಯಿಂದ ಹಿಡಿದು DYSP-ಯಿಂದ ಹಿಡಿದು ತನಿಖಾಧಿಕಾರಿ ಮೇಲೆ ಬಹಳ ಗಾಢವಾದ ಅಪನಂಬಿಕೆ ಇದೆ. ಈ ರೀತಿಯ ಹೇಳಿಕೆಗಳು ಅಸಂಬದ್ಧವಾದ ಹೇಳಿಕೆಗಳು, ಅದಕ್ಕೆ ಸಂಬಂಧನೇ ಇಲ್ಲ. ಆ ರೀತಿ ಓಡೋಗ್ತಾರೆ ಅಂತ ಹೇಳಿದ್ರೆ ನೀವು ಬಲಹೀನರು ಅಂತ. ಪೊಲೀಸ್ ಇಲಾಖೆ ಅವರಿಗೆ ನಿಮ್ಮ ಎಲ್ಲಿ ಓಡೋಗ್ತಾರೆ ಅಂತಕ್ಕಂಥದಕ್ಕೋಸ್ಕರವಾಗಿ ನೀವು ಪೊಲೀಸ್ ರಕ್ಷಣೆ ಬಾಧ್ಯತೆ ಇದೆ. ಹೇಳಿ, ಅದು ತಿಳಿಸ್ಲಿ ಸಾರ್ವಜನಿಕರಿಗೆ. ಅವನು ಓಡೋಗ್ತಕ್ಕಂಥ ಮನುಷ್ಯ ಇಲ್ಲಿ ಬಂದು ಫಿರ್ಯಾದು ಕೊಟ್ಟು ಆಮೇಲೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಯಾಕೆ ಹೋಗ್ತಾನೆ? ಈ ರೀತಿಯ ಮಾತುಗಳು, ಈ ರೀತಿಯ ಹೇಳಿಕೆಗಳು, ಅಸಂಬದ್ಧವಾದ ಹೇಳಿಕೆಗಳು, ಈ ರೀತಿ ಹೇಳ್ತಕ್ಕಂಥದ್ದನ್ನು ನಿಲ್ಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬಯಸುತ್ತಿದ್ದೇನೆ. ಸರ್, ಈಗ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ದಿ ಟೈಮ್ ಲೈನ್ ಅಥವಾ ಡ್ಯೂರೇಷನ್ ಅಂತ ನಾವು ಏನು ಹೇಳ್ಬೋದು. ಈಗ 1998ರಿಂದ ಆತ ಅಲ್ಲಿ ಕೆಲಸ ಮಾಡ್ತಾ ಇದ್ದ, 2014 ವೇಳೆಗೆ ಆತ ಅಲ್ಲಿ ಕೆಲಸವನ್ನು ಬಿಟ್ಟ, ಈಗ ಬಂದು ದೂರನ್ನು ಕೊಡ್ತಾ ಇದ್ದಾನೆ. ಈಗ ಇಂತಹ ಪ್ರಕರಣಗಳಲ್ಲಿ, ಈಗ ನೀವು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾಗಿದ್ದರಿಂದಾಗಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇಂತಹ ಪ್ರಕರಣಗಳನ್ನು ತನಿಖೆ ಮಾಡಲಿಕ್ಕೆ ಟೈಮ್ ಬಾರ್ ಅಥವಾ ಇಷ್ಟು ವರ್ಷ
ಆದ ಬಳಿಕ ಇದನ್ನು ಇನ್ವೆಸ್ಟಿಗೇಷನ್ ಮಾಡಿದ್ರೆ ಪ್ರಯೋಜನ ಇಲ್ಲ, ಆ ಥರದ್ದೇನಾದರೂ ದರ್ ಇಸ್ ಎ ಸ್ಟ್ರಿಕ್ಚರ್ಸ್ ಏನಾದರೂ ಇದೆಯಾ? ಕಾನೂನಿನ ಅಡ್ಡಿ ಬರಲಾರ್ದು ಅಂತ ನನ್ನ ಅಭಿಪ್ರಾಯ. ಮತ್ತು ನಾವು ಯಾಕೆಂತ ಹೇಳಿದ್ರೆ ಈ ಅಪರಾಧಗಳು ಬಗ್ಗೆ ಕೇಸ್ ದಾಖಲು ಮಾಡಲಿಲ್ಲ ಜೂರಿಸ್ಡಿಕ್ಷನ್ ಪೊಲೀಸ್ನವರು, ಅದಕ್ಕೆ ಯಾರೂ ದೂರು ಕೊಟ್ಟಲಿಲ್ಲ ಎಕ್ಸೆಪ್ಟ್ ಸೌಜನ್ಯ ಕೇಸ್ ಬಿಟ್ಟರೆ. ಆದ್ದರಿಂದ 98ರಿಂದ 2004 9 ವರ್ಷಗಳ ಅವಧಿಯಲ್ಲಿ ಈ ರೀತಿಯ ಅಪರಾಧಗಳು ನಡೆದಿರ್ತಕ್ಕಂಥದ್ದಕ್ಕೆ ಸಾಕ್ಷಿ ಇವಾಗ ಬಂದಿದ್ದಾನೆ. ಸಾಕ್ಷಿ ಇವಾಗ ಬಂದು ಇದಕ್ಕೆ ತನಿಖೆ ಅದನ್ನು FIR ಆಗಿ ರಿಜಿಸ್ಟರ್ ಮಾಡಿದ್ದಾರೆ. ಅವನ ಕಂಪ್ಲೇಂಟನ್ನು ಸಾಕ್ಷಿದಾರ ಫಿರ್ಯಾದಿದಾರನಾಗಿದ್ದಾನೆ, ಅದನ್ನು ಫಿರ್ಯಾದನ್ನು ದಾಖಲೆ ಮಾಡಿಸ್ಕೊಂಡಿದ್ದಾರೆ. ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟನ್ನು ಪ್ರಥಮ ವರದಿ ಇನ್ಫಾರ್ಮೇಷನ್ ವರದಿಯನ್ನು ಜೂರಿಸ್ಡಿಕ್ಷನ್ ಪೊಲೀಸು ಅಲ್ಲಿ ಅವನ ಹೇಳಿಕೆ 164 ಹಳೆಯ ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಇವಾಗ 183 BNSSನಲ್ಲಿ ದಾಖಲೆ ಮಾಡಿಕೊಂಡಿದ್ದಾರೆ. ಇವಾಗ ಸಾಕ್ಷಿ ಆದ ಮೇಲೆ ತನಿಖೆಯಲ್ಲಿ ಈ ಪುರಾವೆಗಳನ್ನು ಶೇಖರಣೆ ಮಾಡ್ತಕ್ಕಂಥದ್ದು ತನಿಖಾಧಿಕಾರಿಗಳ ಆದ್ಯ ಕರ್ತವ್ಯ. ಆದ್ದರಿಂದ ಇದು ಯಾಕೆ ಇಷ್ಟು ದಿವಸ ಆದಮೇಲೆ ಇದು ಎಲ್ಲ ನಡೀತಾ ಇದೆ, ಇದು ಪೊಲೀಸರು ಗಮನಕ್ಕೆ ತಂದಿದ್ದಾರೆ ಅಂತಕ್ಕಂಥದ್ದು ಅವನು ಸ್ಟೇಟ್ಮೆಂಟ್ ಹೇಳ್ತಾನೆ. ಯಾಕೆ ನಾನು ಇಷ್ಟು ದಿವಸ ಹೇಳೋಕ್ಕಾಗಲಿಲ್ಲ, ಅವನೇ ಸ್ಟೇಟ್ಮೆಂಟು, ನನಗೆ ಪ್ರಾಣ ಭೀತಿ ಇತ್ತು, ನನ್ನ ಸಾಯಿಸಿಬಿಟ್ಟಂತ ಇಲ್ಲಿಂದ ಓಡೋಗ್ಬಿಟ್ಟಿದೆ ಅಂತೆಲ್ಲ ಹೇಳ್ಕೊಂಬಂದಿದ್ದಾನೆ. ಈ ಎಲ್ಲ ಸಮಂಜಸವಾಗಿರ್ತಕ್ಕಂತಹ ಎಕ್ಸ್ಪ್ಲನೇಷನನ್ನು ಚಾರ್ಜ್ ಶೀಟ್ ಸಮಯದಲ್ಲಿ ತನಿಖಾಧಿಕಾರಿಗಳು ತನಿಖೆ ಮಾಡಿದ ಮೇಲೆ, ಪುರಾವೆಗಳನ್ನು ಶೇಖರಣೆ ಮಾಡಿದ ಮೇಲೆ, ಬೇರೆ ಯಾವ್ಯಾವ ಸಾಕ್ಷಿಗಳು ಮುಂದೆ ಬಂದು ಹೇಳಿಕೆಗಳನ್ನು ನೀಡ್ತಾರೆ, ಅದರ ಜೊತೆಗೆ ಈ ರೀತಿಯ ಎಕ್ಸ್ಪ್ಲನೇಷನ್ ಕೊಡ್ತಕ್ಕಂಥದ್ದು ಕಾನೂನಿನಲ್ಲಿ ಅವಕಾಶ ಇದೆ. ಈ ರೀತಿಯ ಅವಕಾಶ ಕಾನೂನಿನಲ್ಲಿ ಸಮಂಜಸ ಉತ್ತರ ತಡವಾಗಿ ಫಿರ್ಯಾದನ್ನು ನೀಡಿರುವುದಕ್ಕೆ ಸರಿಯಾದ ಸೂಕ್ತವಾದ ಸಕಾರಣೆಗಳನ್ನು ಕೊಟ್ಟು ಆ ಚಾರ್ಜ್ ಶೀಟು ಆ ಹೇಳಿಕೆಗಳನ್ನೆಲ್ಲ ದಾಖಲು ಮಾಡಿಸ್ಕೊಂಡು ಚಾರ್ಜ್ ಶೀಟ್ ಹಾಕುವ ಸಮಯದಲ್ಲಿ ಅದನ್ನೂ ಕೂಡ ಲಗತ್ತಿಸಿದ್ರೆ ನ್ಯಾಯಾಲಯವು ಅದು ತಡವಾಗಿದ್ದರೂ ಕೂಡ ಅದಕ್ಕೆ ಸಮಂಜಸವಾದ ಸಕಾರಣೆಗಳನ್ನು ನೀಡಿದ್ದಾರೆ ಅಂತ ಹೇಳಿ ಅದನ್ನು ಕಂಡೋನ್ ಮಾಡ್ತಕ್ಕಂಥ ಅಧಿಕಾರ ನ್ಯಾಯಾಲಯದಲ್ಲಿ ಇರ್ತದೆ. ಕರೆಕ್ಟ್ ಬರ್ತಾ ಇದ್ದೀನಿ ಸರ್. ಈಗ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಏನು ಅಂತ ಹೇಳಿದ್ರೆ ಸರ್, ಈಗ 164 ಈಗ ಹೊಸ ಸೆಕ್ಷನ್ ಅಡಿಯಲ್ಲಿ 183 ಅಡಿಯಲ್ಲಿ ಈಗ ಅವರು ಮ್ಯಾಜಿಸ್ಟ್ರೇಟ್ ಎದುರುಗಡೆ ಕಲಂ 183 BNSS ಅಡಿಯಲ್ಲಿ ಈಗ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ, ವಿಚ್ ಇಸ್ ತುಂಬಾ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್, ಬಹಳ ಮುಖ್ಯವಾಗಿರ್ತಕ್ಕಂಥ ಪುರಾವೆ. ಈಗ ಮೊನ್ನೆ ಜುಲೈ 4ನೇ ತಾರೀಕು ದಾಖಲಾದಂಥ FIR ಏನಿದೆ, ಅದರಲ್ಲಿ ಆ FIR ಅಲ್ಲಿ A1 ಆರೋಪಿ ಅಂತೇಳಿ ಅನ್ನೋನ್ ಪರ್ಸನ್ಸ್ ಅಂತ ಮಾತ್ರ ಇರುವಂಥದ್ದು. ಮತ್ತೆ ದೂರಿನಲ್ಲಿ ಎಲ್ಲೂ ಕೂಡ ದಿ ಕಂಪ್ಲೇನೆಂಟ್ಸು ಎಲ್ಲೂ ಕೂಡ ಇಂಥವರೇ ಅಂತೇಳಿ ಯಾರ ಹೆಸರನ್ನು ಕೂಡ ನಿರ್ದಿಷ್ಟವಾಗಿ ಅಲ್ಲಿ ಮೆನ್ಷನ್ ಮಾಡಿಲ್ಲ ದೂರಿನಲ್ಲಿ. ಈಗ ಹೊಸದಾಗಿ 183 ಅಡಿಯಲ್ಲಿ ಈಗ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ನ್ಯಾಯಾಧೀಶರ ಎದುರುಗಡೆ. ಈಗ ಇಂಥವರೇ ನಿರ್ದಿಷ್ಟ ಆರೋಪಿಗಳು ಅಂಥೇಳಿ ಹೇಗೆ FIR ಅನ್ನು ದಾಖಲು ಮಾಡ್ತಾರೆ, ಮತ್ತು ಅದ್ರ ಪ್ರೊಸೀಜರ್ ಏನಾಗುತ್ತೆ ಸರ್? ಇಂಥದ್ದೇ ನಿರ್ದಿಷ್ಟವಾಗಿರ್ತಕ್ಕಂಥ ಅಪರಾಧಿಗಳು ಅಂತಕ್ಕಂಥದ್ದು ಪ್ರಥಮ FIRನಲ್ಲಿ ಫಿರ್ಯಾದು ಆದಮೇಲೆ FIRನ ದಾಖಲು ಮಾಡಲಿಲ್ಲ ಅಂದರೆ ಸಬ್ಸಿಕ್ವೆಂಟ್ ಆಗಿ 183 ಸ್ಟೇಟ್ಮೆಂಟ್ನಲ್ಲಿ ಅವನಿಗಿರ್ತಕ್ಕಂತಹ ಮಾಹಿತಿಯನ್ನು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಹೇಳ್ತಕ್ಕಂಥದಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಅದು that 164 statement or 183 statement must be read along with the ಫಿರ್ಯಾದು. ಆವಾಗ ಅದು ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ತೀರ್ಪುಗಳು ಕೂಡ ಇದರ ಬಗ್ಗೆ ಭಾಳಷ್ಟು ತೀರ್ಪುಗಳು, ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳು, ಉಚ್ಚ ನ್ಯಾಯಾಲಯದ ತೀರ್ಪುಗಳು ಕೂಡ ಇವೆ. ಆ ರೀತಿ ಹೇಳುವುದಕ್ಕೆ ಅವಕಾಶ ಇದೆ ಸಾಕ್ಷಿಗೆ, ಸಾಕ್ಷಿದಾರರಿಗೆ ಅಂತ ಕಾನೂನಲ್ಲಿ ಅವಕಾಶ ಇದೆ. ಸರ್, ಇವತ್ತು ನಾನು ಒಬ್ಬರು ರಿಟೈರ್ಡ್ ಪೊಲೀಸ್ ಆಫೀಸರ್ ಜೊತೆ ಮಾತಾಡ್ತಿದ್ದೆ. ಅವರ ಒಂದು ವಿಚಾರ ಏನು ಹೇಳಿದ್ರು ಅಂತ ಹೇಳಿದ್ರೆ, ಈಗ ಆಗಿರುವಂಥದ್ದು ಕ್ರೈಮು ಅಂದರೆ ಡೆಡ್ ಬಾಡಿಯನ್ನು ಗುಂಡಿ ತೆಗೆದು ಮುಚ್ಚಲಾಗಿದೆ, ಅತ್ಯಾಚಾರದ ಲಕ್ಷಣಗಳು ಕೆಲವು ಬಾಡಿಗಳ ಮೇಲೆ ಇತ್ತು ಅಂಥೇಳಿ ದೂರುದಾರರು ಹೇಳಿದ್ದಾರೆ. ಆಮೇಲೆ ಅವರ ದೂರಿನಲ್ಲಿ ಇನ್ನೊಂದು ಅಂಶ ಏನಿದೆ, ಆ ಕಲ್ಲೇರಿ ಪೆಟ್ರೋಲ್ ಬಂಕ್ ಹತ್ರ ಒಂದು ಬಾಡಿ ಸಿಕ್ತು, ಅದನ್ನು ಡೀಸೆಲ್ ಹಾಕಿ ಸುಡುವಂತೆ ನನಗೆ ನನ್ನ ಮೇಲಿನವರು ಸೂಚನೆಯನ್ನು ಕೊಟ್ಟರು, ಐ ಡಿಡ್ ಇಟ್ ಅಂತ ಹೇಳಿದ್ದಾರೆ. ಸೊ ಈಗ ದೂರುದಾರನೇ ಇನ್ ಕೇಸ್ ಈ ತನಿಖೆಯ ಸಂದರ್ಭದಲ್ಲಿ ಆರೋಪಿಯಾಗಿ ಬದಲಾಗುವಂಥ ಸಾಧ್ಯತೆ ಏನಾದರೂ ಇದೆಯಾ ಸರ್ ಇನ್ವೆಸ್ಟಿಗೇಷನ್ ಟೈಮಲ್ಲಿ? ಬಿಕಾಸ್ ಪಾರ್ಟ್ ಆಫ್ ದ ಕ್ರೈಮ್ ಅನ್ನೋ ಕಾರಣಕ್ಕೋಸ್ಕರ
ಈಸ್ ಆಲ್ಸೋ ಇನ್ವಾಲ್ವ್ಡ್ ಇನ್ ದಿ ಕ್ರೈಮ್. ಹ್ಮ್. ಅವನು ಬಂದು ಫಿರ್ಯಾದು ಕೊಟ್ಟಿದ್ದಾನೆ. ಹ್ಮ್. ಕಾನೂನಿನಲ್ಲಿ ಆತನ ಸಾಕ್ಷಿದಾರನಾಗಿ ಮಾಡ್ಬೋದು, ಅಪ್ರೂವರನ್ನಾಗಿ ಕೂಡ ಮಾಡ್ಬೋದು. ಹ್ಮ್. ಆದ್ದರಿಂದ ಫಿರ್ಯಾದುದಾರನು ಅಂತ ಹೇಳಿ ಇಲ್ಲಿ ಭಾಳ ಬಲವಾದ ಕಾರಣಗಳೇನಪ್ಪ ಅಂತ ಹೇಳಿದ್ರೆ, ಅವನೇ ಬಂದು ಈ ರೀತಿ ಇಂಥ ಅಪರಾಧಗಳು ಇಂತಿಂಥವರು ಮಾಡಿಸಿದ್ದಾರೆ ಅಂತಕ್ಕಂಥದ್ದು ಹೇಳುವಾಗ ಕಾನೂನಿನಲ್ಲಿ ಅವಕಾಶ ಇದೆ. ಆತನ ಸಾಕ್ಷಿದಾರನನ್ನಾಗಿ ಆದರೂ ಮಾಡ್ಬೋದು, ಅಥವಾ ಅಪ್ರೂವರನ್ನಾಗಿ ಕೂಡ ಮಾಡ್ಬೋದು. ಅವನ ಅಪರಾಧಿಯಾಗಿ ಮಾಡ್ತಕ್ಕಂಥ ಅಧಿಕಾರ ನ್ಯಾಯಾಲಯಕ್ಕೆ ಇದೆ. ಅದು ಅಪ್ರೂವರ್ ಮಾಡಬೇಕಾ, ಸಾಕ್ಷಿ ಮಾಡಬೇಕು ಅಂತ ನ್ಯಾಯಾಲಯಕ್ಕಿದೆ. ಅದನ್ನು ಅಲ್ಲಿ ಅರ್ಜಿ ಹಾಕಿದ್ರೆ ಅಪ್ರೂವರ್ ಆಗಿ ಮಾಡ್ಬೋದು ಅಥವಾ ಸಾಕ್ಷಿದಾರನಾಗಿ ಮಾಡ್ಬೋದು. ಸರ್, ಈಗ ಇಲ್ಲಿ ಸೌಜನ್ಯ ಕೇಸ್ ಕೂಡ ಸ್ವಲ್ಪ ಲಿಂಕ್ ಇದೆ. ಏನು ಅಂತ ಹೇಳಿದ್ರೆ, ಈಗ ದೂರದ್ದು ಕೊಟ್ಟಿರುವಂಥ ವ್ಯಕ್ತಿ ಅದರಲ್ಲಿ ಅತ್ಯಾಚಾರದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಬಟ್ ಸೌಜನ್ಯ ಕೇಸ್ನಲ್ಲಿ ಕಳೆದ ವರ್ಷ ಕರ್ನಾಟಕ ಹೈಕೋರ್ಟ್ನ ಡಿವಿಷನಲ್ ಬೆಂಚ್ ಒಂದು ತೀರ್ಪನ್ನು ಕೊಡ್ತು. ಏನು ಅಂತ ಹೇಳಿದ್ರೆ, ರೀಇನ್ವೆಸ್ಟಿಗೇಷನ್ ಮಾಡೋಕ್ಕಾಗಲ್ಲ, ಬಿಕಾಸ್ ಐ ವಿಟ್ನೆಸ್ ಇಲ್ಲ. ಜೊತೆಗೆ ಈ ಅತ್ಯಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೆಟೀರಿಯಲ್ ಎವಿಡೆನ್ಸನ್ನು ಈಗ ಕಲೆಕ್ಟ್ ಮಾಡುವಂಥ ಸಾಧ್ಯತೆ ಇಲ್ಲ, ಎಲ್ಲ ವ್ಯಾನಿಷ್ ಆಗಿರುತ್ತವೆ, ಅದನ್ನು ಪ್ರಿಸರ್ವ್ ಮಾಡಿರುವಂಥ ಸಾಧ್ಯತೆಗಳು ಕಮ್ಮಿ ಅಂಥೇಳಿ. ಸರ್, ಈಗ ಈ ದೂರುದಾರ ಕೊಟ್ಟಿರುವಂಥ ದೂರಿನಲ್ಲೂ ಕೂಡ ಈಗ ಡೆಡ್ ಬಾಡಿಗಳಲ್ಲಿ ಅತ್ಯಾಚಾರದ ಗುರುತುಗಳಿದ್ವು ಅಂಥೇಳಿ ಎಲ್ಲ ಅಂಶಗಳಿದ್ದಾವೆ. ಸರ್, ಆ ಕೇಸುಗಳು ಹೇಗೆ ಸಸ್ಟೈನ್ ಆಗ್ಬೋದು ಅಂಥೇಳಿ? ನೋಡಿ, ಆವಾಗ ಸಾಕ್ಷಿ ಇಲ್ಲ ಅಂತ ನ್ಯಾಯಾಲಯ ಹೇಳಿರ್ಬೋದು. ಒಂದು ತೀರ್ಪನ್ನು ನಾನೇ ನನ್ನ ವಿಭಾಗೀಯ ಪೀಠ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ನೀಡಿದ್ದೀನಿ 2016ರಲ್ಲಿ. ಓಕೆ ಸರ್. ಮರ್ಡರ್ ಟ್ರಯಲ್ ನಡೆಯುವಾಗ ಫರ್ದರ್ ಟ್ರಯಲ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಆಜ್ಞೆ ಮಾಡಿದ್ವಿ ನಾವು 2016ರಲ್ಲಿ. ಆ ಕೇಸ್ ವಿಚಾರ ಹೇಳ್ತೀನಿ ನಿಮಗೆ ಯಾವುದು ಅಂತ. ಅದು ಉತ್ತರ ಪ್ರದೇಶ ಒಂದು XMLAನ ಸಾಯಿಸಿರ್ತಕ್ಕಂಥದ್ದು ಕೇಸದು. ಸುಪ್ರೀಂ ಕೋರ್ಟ್ನಲ್ಲಿ ನಾವು ತೀರ್ಪು ತಗೊಂಡಿದ್ದೀವಿ. ಏನಂತ ಹೇಳಿದ್ರೆ, ಅದು ಈ ರೀತಿ ಇದೆ. ಪೂಜಾ ನೋಡಿ, ಈ ಕೇಸ್ನಲ್ಲಿ ಪೂಜಾ ಪಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಈ ಕೇಸ್ನಲ್ಲಿ ನಾನು ಮತ್ತು ನಮ್ಮ ಇನ್ನೂರುವ ನ್ಯಾಯಮೂರ್ತಿ, ಸಹೋದರ ನ್ಯಾಯಮೂರ್ತಿ ಅಮಿತಾವ್ ರಾಯ್ ಅವರು 2016 3 ಸುಪ್ರೀಂ ಕೋರ್ಟ್ ಕೇಸಸ್ 135 ಪೂಜಾ ಪಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಆ್ಯಂಡ್ ಅದರ್ಸ್ ಅಂತ. ಏನಂತ ಹೇಳಿದ್ರೆ, ಫ್ರೆಶ್ ಇನ್ವೆಸ್ಟಿಗೇಷನ್, ರೀಇನ್ವೆಸ್ಟಿಗೇಷನ್ ಆರ್ ಫರ್ದರ್ ಇನ್ವೆಸ್ಟಿಗೇಷನ್ by the same or different agency when permissible, ಯಾವಾಗ ಅದು ಇದು ಆಗತಕ್ಕಂಥದ್ದು ಅಂತ ಅನ್ನೋದಕ್ಕೆ, proactive role of the court to constitutional courts alone empowered to direct fresh investigation or re-investigation and further investigation, while regular court empowered only to direct further investigation. Need for fact that in charge sheet has already been filed or trial is pending. Relevance is whether fresh investigation of or further investigation can be ordered ಅಂತಕ್ಕಂಥ ವಿಚಾರವನ್ನು ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ, ಹಿಂದೆ ತೀರ್ಪುಗಳ ಆಧಾರದ ಮೇಲೆ ರೀಇನ್ವೆಸ್ಟಿಗೇಷನ್, ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥ ಪವರು, ನಿರ್ದೇಶನ ಸಂವಿಧಾನದ ಕೋರ್ಟ್ಗಳಿಗೆ ಮಾತ್ರ ಇದೆ, ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟ್ಗೆ. ಆ ರೀತಿ ಡೈರೆಕ್ಷನ್ನು ಇವಾಗ ಈ ಸಾಕ್ಷಿ ಮುಂದೆ ಬಂದಿರೋದ್ರಿಂದ ಕೂತಿರ್ತಕ್ಕಂತಹ ಆ ಹೆಣ್ಣುಗಳು, ಮಾಸ್ ರೇಪ್ ಆ್ಯಂಡ್ ಮಾಸ್ ಮರ್ಡರ್, ಇಲ್ಲಿ ಆ ಸೌಜನ್ಯ ಕೇಸ್ನಲ್ಲಿ ಆವತ್ತು ಆ ಸಾಕ್ಷಿ ಇರಲಿಲ್ಲ. ಇವಾಗ ಸಾಯಿಸಿರ್ತಕ್ಕಂಥ ಹೆಣ್ಣುಗಳನ್ನೆಲ್ಲ ನಾವು ಊತಿದ್ದೀನಿ 100 ಮೇಲೆ ಅಂತ ಹೇಳ್ತಾ ಇದ್ದೀನಲ್ಲ, that is very very important witness. Coupled with that, his statement 183 warrants in this case the reinvestigation even during the pendency of the trial. ಇವಾಗ ಈ ಪ್ರಥಮ ವರದಿ ಪ್ರಕಾರ ದಾಖಲಾಗಿರೋದ್ರಿಂದ ಈ ಎಲ್ಲ ಸಾಕ್ಷಿಗಳು ಇವಾಗ ಶೇಖರಣೆ ಮಾಡೋದಕ್ಕೆ ಸಾಧ್ಯತೆ ಇರೋದ್ರಿಂದ ರೀಇನ್ವೆಸ್ಟಿಗೇಷನು ಈ ಕೇಸ್ನಲ್ಲಾಗಲಿ ಸೌಜನ್ಯ ಕೇಸ್ನಲ್ಲಾಗಲಿ ಮಾಡೋದಕ್ಕೆ ಅವಕಾಶಗಳಿದೆ ಅಂತ ನನ್ನ ಅಭಿಪ್ರಾಯ. ನಾವು ತೀರ್ಮಾನ ಕೊಟ್ಟಿದ್ದೀವಿ ಪೂಜಾ ಪಾಲ್ ಕೇಸ್ನಲ್ಲಿ. ಈಗ ರಿಪೋರ್ಟೆಡ್ ಕೇಸ್ ಅದು ಹೇಳಿದ್ನಲ್ಲ ಸರ್. ಈಗ ಫಾರ್ ಎಕ್ಸಾಂಪಲ್, ಈಗ ಧರ್ಮಸ್ಥಳದಲ್ಲಿ ಕೆಲವೊಂದಿಷ್ಟು ಅಸಹಜ ಸಾವುಗಳು, ಅನ್ರಿಪೋರ್ಟೆಡ್ ಡೆತ್ಗಳು ಆದಂತಹ ಹಲವು ಉದಾಹರಣೆಗಳಿದ್ದಾವೆ. ಈಗ ಒಬ್ಬರು ಪೊಲೀಸ್ ಅಧಿಕಾರಿ ಹೇಳ್ತಾ ಇದ್ರು,
ಇನ್ ಕೇಸ್ ಈಗ ಠಾಣೆಯಲ್ಲಿ ಇನ್ ಕೇಸ್ UDR ಕೇಸ್ಗಳು ಫೈಲ್ ಆದಂತಹ ಸಂದರ್ಭದಲ್ಲಿ ಪೋಸ್ಟ್ ಮಾರ್ಟಮ್ ಆಗಿ ಒಂದು ವೇಳೆ ಅಂತಹ ಶವಗಳನ್ನು ಹೂತಿಟ್ಟಂತಹ ಸಂದರ್ಭದಲ್ಲಿ ಇನ್ ಕೇಸ್ ದೂರುದಾರ ನಾನೇ ಹೋಗ್ತಿದ್ದೀನಿ ಅಂತ ಹೇಳಿ ಬಂದು ದೂರನ್ನು ಕೊಟ್ಟರು ಕೂಡ ಆ ಕೇಸುಗಳು ನ್ಯಾಯಾಲಯಗಳಲ್ಲಿ ಸಸ್ಟೈನ್ ಆಗುವಂಥದ್ದು ಕಷ್ಟ ಇದೆ ಅಂತ ಹೇಳಿ. ಯಾರು ಹೇಳಿದ್ದು? ಅಲ್ಲ, ನಾನು ಒಬ್ಬ ರಿಟೈರ್ಡ್ ಪೊಲೀಸ್ ಆಫೀಸರ್ ಜೊತೆ ಮಾತಾಡ್ತಿದ್ದೆ. ಅವರಿಗೆ ಕಾನೂನು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡಿಲ್ಲ ಅಂತ ನನ್ನ ಅಭಿಪ್ರಾಯ. ಸಾಕ್ಷಿದಾರ ಬಂದು ಹೇಳ್ತಾ ಇದ್ದಾನೆ ನಾನು ಓದ್ತಿದ್ದೀನಿ, ನಾನು ತೋರಿಸ್ತೀನಿ ಅಂತ. ಅಪರಾಧ ಆಗಿರೋದೆಲ್ಲ ಮುಚ್ಚೋಗೋದಿಲ್ಲ. ಅಪರಾಧ ಬೆಳಕಿಗೆ ಬಂದಾಗ, ತನಿಖೆ ಮಾಡಿದಾಗ, ಪುರಾವೆಗಳನ್ನು ಶೇಖರಣೆ ಮಾಡಿದಾಗ ಕೇಸು ನಿಲ್ತದೆ ನ್ಯಾಯಾಲಯದ ಮುಂದೆ ಸಾಕ್ಷಿಗಳ ಆಧಾರದ ಮೇಲೆ. ಯಾಕೆ ನ್ಯಾಯಾಲಯದ ಮುಂದೆ ನಿಲ್ಲುವುದಿಲ್ಲ ಅಂತ ಆ ರೀತಿಯ ಅಭಿಪ್ರಾಯ ಯಾವ ಆಧಾರದ ಮೇಲೆ ಆ ನಿವೃತ್ತ ಪೊಲೀಸ್ ಅಧಿಕಾರಿ ಹೇಳಕ್ಕೆ ಸಾಧ್ಯ ಆಗ್ತದೆ? ನಾವು ಹೇಳ್ತಾ ಇದ್ದೀವಲ್ಲ, ಇವಾಗ ಜಡ್ಜ್ಮೆಂಟ್ ಹೇಳಿದ್ದೀವಲ್ಲ, ಟ್ರಯಲ್ ನಡೆಯುವಾಗ ಟ್ರಯಲ್ ಒಂದು ವೇಳೆ ಮುಚ್ಚೋಗಿದ್ರು ಕೂಡ ಪುರಾವೆಗಳಿದ್ದರೆ ತಿರುಗಿ ಅದನ್ನು ರೀಇನ್ವೆಸ್ಟಿಗೇಷನ್ ಮಾಡ್ಬೋದು ಅಂತ ಇದೆಯಲ್ಲ. ತೀರ್ಪು ಸುಪ್ರೀಂ ಕೋರ್ಟ್ ತೀರ್ಪಿರುವಾಗ ಅವ್ರ ಹೇಳಿಕೆ ಮತ್ತು ಅವರ ಅಭಿಪ್ರಾಯ ಸುಪ್ರೀಂ ಕೋರ್ಟ್ ತೀರ್ಪಿಗೆ ಭಿನ್ನವಾಗಿದೆ. ಸರ್, ಈಗ ಇದಕ್ಕೀಗ ಸರ್ಕಮ್ಟೆನ್ಸಲ್ ಅಂದರೆ ಆ ಸಾಂದರ್ಭಿಕ ಸಾಕ್ಷಿಗಳು ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಆಗ್ತವೆ ಸರ್ ಈ ಪ್ರಕರಣಗಳಲ್ಲಿ? ಇದರಲ್ಲಿ ಯಾರು ಐ ವಿಟ್ನೆಸ್ಸೇನೆ ಸಾಕ್ಷಿ ಪರ್ಯಾಧಾರ, ಅದನ್ನು ಆಧಾರದ ಮೇಲೆ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋಗ್ತಾ ಇದ್ದರೆ ಇನ್ನೂ ಸಾಕ್ಷಿದಾರರು ಸಿಗ್ಬೋದು. ಸಾಂದರ್ಭಿಕ ಸಾಕ್ಷ್ಯ ಪುರಾವೆಗಳನ್ನು ಕೂಡ ಕಲೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಅದು ಆದ್ದರಿಂದ ನಾವು ಮತ್ತು ಪಬ್ಲಿಕ್ ಸ್ಪಿರಿಟೆಡ್ ಆ್ಯಂಡ್ ವಕೀಲರು, ಸಾಮಾಜಿಕ ಕಾರ್ಯಕರ್ತರು ಒತ್ತಾಯ ಕರ್ನಾಟಕ ಸರ್ಕಾರ, ಮುಖ್ಯವಾಗಿ ಮುಖ್ಯಮಂತ್ರಿಗಳ ಹತ್ರ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು ರಚನೆ ಬಹಳ ಮುಖ್ಯ ಇದೆ, ಅವಶ್ಯಕತೆ ಇದೆ ಅಂತ ಹೇಳಿರೋದು. ಬೇಜವಾಬ್ದಾರಿ ಆಗಿರ್ತಕ್ಕಂಥ ಮನವಿ ಅಲ್ಲ ಇದು. ಜವಾಬ್ದಾರಿಯುತವಾಗಿ ಈ ರೀತಿಯ ಘೋರವಾದ ಒಂದು ಅಪರಾಧ ಅಲ್ಲ, ಅಪರಾಧಗಳು ನೂರಾರು ನಡೆದಿದೆ. ಆದ್ದರಿಂದ ಮೇಲಿನ ಅಧಿಕಾರಿಗಳ ನಿರ್ದೇಶನದಂತೆ ತಂಡ ಸ್ಪೆಷಲ್ ಇನ್ವೆಸ್ಟಿಗೇಷನ್ ವಿಶೇಷ ತನಿಖಾ ಸಮಿತಿಯನ್ನು ರಚನೆ ಮಾಡೋದು, ಅದನ್ನು ಮಾನಿಟ್ರ್ ಮಾಡ್ತಕ್ಕಂಥದ್ದು ಸರ್ವೋಚ್ಚ ನಿವೃತ್ತ ನ್ಯಾಯಾಲಯದ ನ್ಯಾಯಮೂರ್ತಿ ಅಥವಾ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ಇರಬೇಕು ಅಂತಕ್ಕಂಥದ್ದೇ ಬೇಡಿಕೆ. ಆ ಬೇಡಿಕೆಗೆ ಬಹಳ ಅರ್ಥಪೂರ್ಣವಾಗಿದೆ, ಸಮಂಜಸವಾಗಿದೆ. ಇದು ಬಹಳ ಅವಶ್ಯಕತೆ ಇದೆ ಅಂಥೇಳಿ ಇನ್ನೊಂದು ಸಾರ್ತಿ ಮುಖ್ಯಮಂತ್ರಿಗಳು ದೀರ್ಘವಾಗಿ ಯೋಚನೆ ಮಾಡಿ ತೀರ್ಮಾನ ತಗೊಳ್ತಕ್ಕಂಥದ್ದು, ಸಮಾಜದ ಹಿತದೃಷ್ಟಿಯಿಂದ ಮತ್ತು ಯಾರು ಅಪರಾಧ ಮಾಡಿರ್ತಕ್ಕಂಥದ್ದನ್ನು ಅವರಿಗೆ ಶಿಕ್ಷೆ ಕೊಡಿಸಬೇಕಾಗೋದ್ರಿಂದ ಇದರ ಅವಶ್ಯಕತೆ ಇದೆ ಅಂತೇಳಿ ನಾನು ಮರು ಒತ್ತಾಯ ಮುಖ್ಯಮಂತ್ರಿಗಳಿಗೆ ಮಾಡ್ತೀನಿ. ಸೊ ದಿ ಇನ್ಸ್ಪೆಕ್ಟರ್ ಒಬ್ಬರೇ ಕೈಯಲ್ಲಿ ಅವ್ರ ಕೈ ಕೊಟ್ಬಿಟ್ರೆ ದಿಸ್ ಕೇಸ್ ವಿಲ್ ಲೂಸ್ ಇಟ್ಸ್. ನಾನು ಅದೆಲ್ಲ ಇವಾಗ ಹೇಳಿದ ಉತ್ತರ. ಒಬ್ಬರಲ್ಲ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಈ ಕೇಸ್ನಲ್ಲಿ ಬೇಕು ಅಂತ ನಮ್ಮ ಅಭಿಪ್ರಾಯ ಅಷ್ಟೇ. ಸರ್, ಈಗ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಏನಂತಂದರೆ, ಈಗ ದೂರುದಾರರೇ ಈಗ ಕ್ರೈಮ್ನ ಪಾರ್ಟ್ ಆಗಿದ್ದರಿಂದಾಗಿ ಡ್ಯೂರಿಂಗ್ ದ ಟ್ರಯಲ್, ಅಂದರೆ ಈಗ ನ್ಯಾಯಾಲಯಗಳಲ್ಲಿ ವಿಚಾರಣೆ ನಡೆಯುವಂಥ ಸಂದರ್ಭದಲ್ಲಿ ವೆದರ್ ಈ ವಿಲ್ ಬಿ ಪಾರ್ಟ್ ಆಫ್ ಹೆಣ್ಣೆಗಳನ್ನು ಓದ್ತಿದ್ದೀನಿ ಅಂತ ಮುಂದೆ ಬಂದಿರೋದ್ರಿಂದ, ಇದರಿಂದ ಈ ಕಂಪ್ಲೇಂಟನ್ನು ದಾಖಲು ಮಾಡಿರೋದ್ರಿಂದ, ಕೇಸನ್ನ ಕೈಗೆ ತೆಗೆದುಕೊಂಡಿರೋದ್ರಿಂದ ಜ್ಯೂರಿಸ್ಡಿಕ್ಷನಲ್ ಪೊಲೀಸು FIR ಹಾಕಿರೋದ್ರಿಂದ ಕಾನೂನಿನ ಪ್ರಕಾರ ಆತನು ಅಪೂರ್ವರನ್ನಾಗೇ ಮಾಡ್ಬೋದು ಅಥವಾ ಸಾಕ್ಷಿಯನ್ನಾಗಿ ಮಾಡ್ಬೋದು. ಆತನ ಅಪರಾಧಿ ಮಾಡ್ತಕ್ಕಂಥ ಅವಕಾಶ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಇರುವುದಿಲ್ಲ ಅಂತ ನನ್ನ ಅಭಿಪ್ರಾಯ. ಅದು ಏನು ಅವ್ರು ಮಾಡ್ತಾರೆ ಅಂತಕ್ಕಂಥದ್ದು ಮುಂದೆ ಕ್ರಮಗಳು. ಆತನು ಮುಖ್ಯ ಸಾಕ್ಷಿ ಆಗಿರೋದ್ರಿಂದ ಆತನ ಅಪ್ರೂವ್ ಮಾಡ್ಬೋದು ಅಥವಾ ಇವಾಗ ಸಾಕ್ಷಿದಾರನೇ ಮಾಡಬೇಕು. ಆತನ ಸಾಕ್ಷಿದಾರನಾಗಿ 183ನೇ ಹೇಳಿಕೆಯನ್ನು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಬಂದಿದ್ದಾರೆ. ಆ ಪುರಾವೆ ಬಹಳ ಮುಖ್ಯ ಪುರಾವೆ ಈ ಅಪರಾಧಗಳಲ್ಲಿ. ಓಕೆ, ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕೆ. ಸೊ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು ಗೋಪಾಲ್ ಗೌಡ ಅವರು ಕೆಲವೊಂದಿಷ್ಟು ವೆರಿ ಇಂಪಾರ್ಟೆಂಟ್, ಯಾಕೆ SIT ಇನ್ವೆಸ್ಟಿಗೇಷನ್ ಮೊನ್ನೆ ಕೂಡ ಇವರು ದೊಡ್ಡ ಧ್ವನಿ ಎತ್ತಿದ್ದಾರೆ. ವೈ SIT ಇನ್ವೆಸ್ಟಿಗೇಷನ್ ಮಾತ್ರ ಯಾಕೆ ಆಗಬೇಕು, ಯಾಕೆ SIT ಇನ್ವೆಸ್ಟಿಗೇಷನ್ ಇಂಪಾರ್ಟೆನ್ಸ್ ಇದೆ ಅಂತೇಳಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ.